ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೃಂದಾ. ಇವತ್ತು ನಾಟಿ ಸ್ಟೈಲ್ ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ. ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ನಿಮ್ ಸಪೋರ್ಟ್ ತುಂಬಾನೇ ಅಗತ್ಯ. ಈ ಚಿಕನ್ ಚಾಪ್ಸ್ ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆ, ಹಾಗೆ ದೋಸೆಗೆ ಒಳ್ಳೆ ಏಳ್ ಮಾಡಿಸಿದ್ದ ಗ್ರೇವಿ ಇದು. ಈಗ ಈ ನಾಟಿ ಸ್ಟೈಲ್ ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಏನು ಇಲ್ಲ, ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಇದೆ, ಹೋಗಿ ಚೆಕ್ ಮಾಡಿ. ಅದು ಬೇರೆ ಸ್ಟೈಲ್ ಇದೆ, ಇದು ನಾಟಿ ಸ್ಟೈಲ್ ಇದೆ. ಸೊ ಈಗ ಒಂದು ಬಾಂಡ್ಲಿಗೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ಒಂದು 3 ಈರುಳ್ಳಿನ ಚಿಕ್ಕ ಅಂದ್ರೆ ಒಂದು ಮೀಡಿಯಂ ಗಾತ್ರದ್ದು 3 ಈರುಳ್ಳಿನ ತಗೊಂಡಿದ್ದೀನಿ. ಹಾಗೆ ಒಂದು 3 ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಇದನ್ನ ಸ್ವಲ್ಪ ಎಣ್ಣೆಲಿ ಹೀಗೆ ಬಾಡಿಸ್ಕೊತಾ ಇದ್ದೀನಿ. ಯಾಕೆಂದ್ರೆ ಈರುಳ್ಳಿ ಹಾಕೋದ್ರಿಂದ ಒಳ್ಳೆ ಟೇಸ್ಟು ಸಕ್ಕತ್ತಾಗಿರುತ್ತೆ. ಆಮೇಲೆ ಖಾರಕ್ಕೋಸ್ಕರ ನೀವು ಮೆಣಸಿನ್ಕಾಯಿನ ಎಷ್ಟು ಬೇಕಾದರೂ ಹಾಕೋಬೋದು. ನಾನಿಲ್ಲಿ 3 ಹಾಕಿದ್ದೀನಿ. ನಮ್ಮ ಮನೇಲಿ ಖಾರ ಕಮ್ಮಿನೇ, ಸೊ ಹಾಗಾಗಿ 3 ಹಾಕಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಬೇಕು. ಅಂದರೆ ಬೆಳ್ಳುಳ್ಳಿ ಒಂದು ಫುಲ್ಲು ಗೆಡ್ಡೆ ಹಾಕೋಬೇಕು. ಶುಂಠಿ ಒಂದು 2-3 ಇಂಚ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಫುಲ್ಲು ಕ್ಲೀನಾಗಿ ಈ ಥರ ಅಂದರೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ನಾಟಿ ಸ್ಟೈಲ್ ಅಂದರೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಇದಕ್ಕೆ ನಾನು ಚಕ್ಕೆ ಲವಂಗ ಹಾಕಲ್ಲ. ಆ್ಯಕ್ಚುಲಿ ನಾನು ಮೊದಲು ಚಕ್ಕೆ ಲವಂಗ ಇದಕ್ಕೆ ಹಾಕಿ ಅಂದರೆ ಒಗ್ಗರಣೆಗೆ ಹಾಕಿ ಮಾಡ್ತಿದ್ದೆ. ಬಟ್ ಅದೇನೋ ಒಂಥರ ಟೇಸ್ಟ್ ಅದೇ ಬೇರೆ ಥರ ಆಗಿಬಿಡುತ್ತೆ. ಒಳ್ಳೆ ಈ ಗರಂ ಮಸಾಲ ಹಾಕಿ ಮಾಡಿದ್ರೆ ಬರುತ್ತಲ್ಲ, ಆ ಥರ ಬಂದುಬಿಡುತ್ತೆ. ನಂಗೆ ಅದು ಇಷ್ಟನೇ ಆಗ್ತಿರ್ಲಿಲ್ಲ. ಅಂದರೆ ಚಕ್ಕೆ ಲವಂಗದ್ದು ಹುರಿದಿರ್ತೀವಲ್ಲ, ಫ್ಲೇವರು ಇನ್ನೂ ಜಾಸ್ತಿ ತಿಂತಾ ಇದ್ದಾಗೆಲ್ಲ ಬರೀ ಅದರದ್ದೇ ಸ್ಮೆಲ್ ಬರ್ತಾ ಇರುತ್ತೆ. ನನಗೆ ಅದೇನೋ ಇಷ್ಟನೇ ಆಗ್ತಾ ಇರಲಿಲ್ಲ. ಬಟ್ ನಾನು ಇದನ್ನು ನನಗೆ ನನ್ನ ದೊಡ್ಡಮ್ಮ ಹೇಳ್ಕೊಟ್ಟಿದ್ದು. ಸೊ ಅವರಿಂದ ನಾನು ಇದು ನಾಟಿ ಸ್ಟೈಲ್ ಕಲ್ತಿದ್ದು. ಅವರ ಹಳ್ಳಿಲಿರೋದು ಚಿಕ್ಕಸ್ಗಾವಿಲಿ. ಸೊ ಅವರಿಂದ ನಾನು ಕಲ್ತಿದ್ದು. ಸಕ್ಕದಾಗಿ ಮಾಡ್ತಾಯಿದ್ರು. ನಾವು ಊರಿಗೆ ಹೋಗಿದಾಗೆಲ್ಲ ನಮಗೆ ಚಿಕನ್ ಚಾಪ್ಸು, ಬಿರಿಯಾನಿ ಈ ಥರ ಸಕ್ಕದಾಗಿ ಮಾಡ್ತಾಯಿದ್ರು. ಈಗ ನೋಡಿ ಇದಕ್ಕೆ ಒಂದು ನಾಟಿ ಟೊಮೆಟೊ ಅಂದರೆ ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಫಾರಮ್ ಟೊಮೊಟೊ ಅಂದರೆ ನಾನಿಲ್ಲಿ ಆ್ಯಪಲ್ ಟೊಮೊಟೊ ಯೂಸ್ ಮಾಡ್ತಲ್ಲ, ಸ್ವಲ್ಪ ಹುಳಿ ಬೇಕು. ಸೊ ಚಿಕನ್ಗೆಲ್ಲ ಸ್ವಲ್ಪ ಹುಳಿ ಬಿದ್ದಷ್ಟು ಸಕ್ಕತ್ತಾಗಿರುತ್ತೆ. ಹಾಗಂತ ನಾವು ಹುಣ್ಸೆಹಣ್ಣು ಹಾಕೋಕ್ಕಾಗಲ್ಲ ಅಲ್ವಾ, ಅದಕ್ಕೆ. ಸೊ ಇಲ್ಲಿ ಒಂದು ದೊಡ್ಡದು ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ ಇದು ಸ್ವಲ್ಪ ಬೇಗ ಬೇಯಲಿ ಅಂತ ನಾನಿಲ್ಲಿ ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಪುಡಿ ಉಪ್ಪನ್ನ ಉದುರಿಸ್ಬಿಟ್ಟು ಈ ಥರ ಫ್ರೈ ಮಾಡಬೇಕಾಗುತ್ತೆ. ಈ ಫ್ರೈ ಮಾಡಬೇಕಾದ್ರೆ ಒಂಥರ ಈ ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಂದು ಸ್ವಲ್ಪ ಫ್ಲೇವರ್ ಗಮ್ಮನ್ನೋ ಫ್ಲೇವರ್ ಬರ್ತಾ ಇರುತ್ತೆ. ಅಲ್ಲಿಗೆ ಬಂದು ಆಮೇಲೆ ಈ ಟೊಮೊಟೊ ಸ್ವಲ್ಪ ಪಚ್ಚಡಿ ಆಗಿದ್ರೆ ಸಾಕಾಗುತ್ತೆ. ಅಷ್ಟಾದರೆ ಸಾಕಾಗುತ್ತೆ ಈ ಫ್ರೈ. ಇದನ್ನು ಆರಿಸ್ಬಿಟ್ಟು ಆಮೇಲೆ ಮಿಕ್ಸಿಲಿ ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಇದಕ್ಕೆ ಬೇಕಾದರೆ ನೀವು 1-2-3 ಗೋಡಂಬಿ ಕೂಡ ಆ್ಯಡ್ ಮಾಡ್ಕೊಬೋದು. ಅದು ಇನ್ನೂ ಸಖತ್ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಸೋಂಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು ಚಿಟಿಕೆ ಅಂದ್ಕೊಳ್ಳಿ. 1 ಸ್ಪೂನ್ ಎಲ್ಲ ಹಾಕಲ್ಲ ನಾನು, ನನಗೆ ಇಷ್ಟನೇ ಆಗಲ್ಲ ಆ ಸೋಂಪೆಲ್ಲ. ಬಟ್ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಸಕ್ಕತ್ತಾಗಿರುತ್ತೆ ಫ್ಲೇವರು. ಇದಿಷ್ಟೇ ಮಸಾಲೆನ ನಾವು ಕ್ಲೀನಾಗಿ ಈ ಥರ ಫ್ರೈ ಮಾಡಿಕೊಂಡು ನಾವು ಮಾಡೋದ್ರಿಂದ ಟೇಸ್ಟ್ ಮಾತ್ರ ಡಬಲ್ ಆಗಿರುತ್ತೆ, ಸೂಪರಾಗಿರುತ್ತೆ. ನಾನು ಈಸಿಯಾಗಿ ಕೂಡ ಚಾಪ್ಸ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ತೋರಿಸಿದ್ದೀನಿ. ಅಂದರೆ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಈಗ 1-2-3 ಮಂತ್ಸ್ ಬ್ಯಾಕು. ಅದು ಕೂಡ ಸೂಪರಾಗೇ ಇರುತ್ತೆ. ಇದು ಇನ್ನೂ ಹುರಿದು ಮಾಡಿರೋದ್ರಿಂದ ಟೇಸ್ಟ್ ಇನ್ನೂ ಡಬಲ್ ಆಗಿರುತ್ತೆ, ಸೂಪರಾಗಿರುತ್ತೆ. ನೋಡಿ, ಈಗ ಇದಕ್ಕೆ ಕಾಳುಮೆಣ್ಸು ಹಾಕೋತಾ ಇದ್ದೀನಿ 1 ಸ್ಪೂನಷ್ಟು. ಬೇಕಾದರೆ ನೀವು ಕಾಳುಮೆಣ್ಸು ಕೂಡ ಹಾಕೋಬೋದು. ನಾನಿಲ್ಲಿ ಕಾಳುಮೆಣ್ಸನ್ನ ಪುಡಿ ಮಾಡಿಟ್ಟಿದ್ದೆ, ಸೊ ಅದನ್ನೇ ಹಾಕೋತಾ ಇದ್ದೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕ್ಕೊಬೇಕು. ಅಂದರೆ ಒಂದು ಚಿಕ್ಕ ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡ್ರೆ ಸಾಕು. ತುಂಬ ಜಾಸ್ತಿ ಹಾಕೋಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಸೊ ನಾಟಿ ಸ್ಟೈಲ್ ಅಂದಮೇಲೆ ತೆಂಗಿನಕಾಯಿ ಇರಲೇಬೇಕು. ಸೊ ಸಖತ್ ಟೇಸ್ಟಿಯಾಗಿರುತ್ತೆ ತೆಂಗಿನಕಾಯಿ ಹಾಕೋದ್ರಿಂದ. ಅದನ್ನು ಏನು ಉರಿಬೇಕನ್ನೋದೇನಿಲ್ಲ, ಆ ಬಿಸಿಗೆ ಸ್ವಲ್ಪ ಹಾಕ್ಬಿಟ್ಟು ಹೀಗೆ ಫ್ರೈ ಮಾಡಿದ್ರೆ ಸಾಕು. ಆಮೇಲೆ ಗ್ಯಾಸ್ ಆಫ್ ಮಾಡಾದಮೇಲೆ ಇದು ಆರಿದ್ಮೇಲೆ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಅಂದರೆ ಮಿಕ್ಸಿಲಿ ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಪುದೀನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಕೊತ್ತಂಬರಿ ಪುದೀನನ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಹಾಗೆ 1-2 ಇಂಚು ಚಕ್ಕೆ ಲವಂಗ ಹಾಕೋಬೇಕು. ನನಗೆ ಈ ಚಾಪ್ಸ್ ಮಾಡೋ ಐಡಿಯಾ ಇರಲಿಲ್ಲ. ಸೊ ಬಿರಿಯಾನಿಗೆ ಅಂತ ತರಿಸಿದ್ದೆ, ಸೊ ಅದಕ್ಕೆ ಹಾಕ್ಬಿಟ್ಟೆ ಸ್ವಲ್ಪ. ಸೊ ಇನ್ನೊಂದು ಸ್ವಲ್ಪ ಇತ್ತು, ಯಾಕೋ ಚಾಪ್ಸ್ ತಿನ್ಬೇಕು ಅನಿಸ್ತು. ಅದು ನಮ್ಮ ದೊಡ್ಡಮ್ಮ ಇಲ್ಲಿ ಕೊಟ್ಟಿದ್ದು ನಾಟಿ ಸ್ಟೈಲಲ್ಲೇ ಮಾಡಬೇಕು ಏನೋ ಆಸೆ ಆಯಿತು. ಸೊ ಹಾಗಾಗಿ ಇತ್ತು ಅಂದ್ಬಿಟ್ಟು ಮಾಡಿಬಿಟ್ಟೆ.
ಕೊತ್ತಂಬರಿ ಪುದೀನ ಸ್ವಲ್ಪ ಸಾಲ್ಟೇಜ್ ಆಗೋಯ್ತು. ಸೊ ಹಾಗಾಗಿ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಸಕ್ಕತ್ತಾಗಿ ಬರುತ್ತೆ. ನೋಡಿ ಈಗ ನಾನೀಗ ಒಗ್ಗರಣೆಗೆ ಅಂದರೆ ಅದೇ ಬಾಣಲಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅಂದರೆ ಒಂದು ಈರುಳ್ಳಿ, ಒಂದು ದೊಡ್ಡ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ. ಜಾಸ್ತಿ ಬೇಡ, ದೊಡ್ಡ ಗಾತ್ರದ ಒಂದು ಈರುಳ್ಳಿ ತೊಗೊಂಡ್ರೆ ಸಾಕು. ಅದನ್ನು ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೋಬೇಕು. ಯಾಕೆಂದರೆ ಈ ಚಾಪ್ಸ್ ಮಧ್ಯದಲ್ಲಿ ಈರುಳ್ಳಿನೇ ಒಂದು ಮಜಾ ಸಿಗೋದು. ಈರುಳ್ಳಿ ಸಿಗ್ತಾ ಇದ್ರಂತೂ ಸಕ್ಕತ್ತಾಗಿರುತ್ತೆ. ಅದನ್ನು ಹಾಕಿ ಎಣ್ಣೆಗೆ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಬೇಗ ಬೇಯಲಿ ಅಂತ ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಚಿಟಿಕೆ ಅರಿಶಿಣ ಕೂಡ ಹಾಕಿ ಸ್ವಲ್ಪ ಕೆಂಪಗಾದರೆ ಸಾಕಾಗುತ್ತೆ ಈರುಳ್ಳಿ. ಆಮೇಲೆ ನಾನಿಲ್ಲಿ ಒಂದು ಅರ್ಧ kg ಬಾಯ್ಲರ್ ಕೋಳಿ ತೊಗೊಂಡಿದ್ದೀನಿ. ಸೊ ಆ ಬಾಯ್ಲರ್ ಕೋಳಿನ ಕ್ಲೀನಾಗಿ ವಾಶ್ ಮಾಡಿ ಈಗ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಇದು ಏನಿದೆ ಈ ಚಿಕನ್ನು ಸ್ವಲ್ಪ ನೀರು ಬಿಡುತ್ತೆ. ನೀರು ಬಿಟ್ಟು ಫುಲ್ ಡ್ರೈ ಆಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಅಲ್ಲಿವರೆಗೂ ನಾವು ಇದಕ್ಕೆ ಏನು ಈ ಯಾವುದೇ ಒಂದು ಮಸಾಲೆ ಹಾಕೋದು ಬೇಡ. ಸೊ ಈ ಥರ ಮಾಡೋದ್ರಿಂದ ಚಿಕನ್ ಒಳಗಡೆ ಜ್ಯೂಸಿ ಟೈಪ್ ಸಕ್ಕತ್ತಾಗಿ ಬರುತ್ತೆ. ತುಂಬ ರಬ್ಬರ್ ಟೈಪ್ ಆಗಲ್ಲ. ನಾನು ಕೆಲವು ಕಡೆ ಅಂದರೆ ಈ ಫಂಕ್ಷನ್ಸ್ಗಳಿಗೆ ಹೋದಾಗ ತಿಂದಿದ್ದೀನಿ, ಅಲ್ಲಿ ಚಾಪ್ಸ್ ಒಳ್ಳೆ ಫುಲ್ಲು ರಬ್ಬರ್ ಟೈಪ್ ಇರುತ್ತೆ. ಸೊ ಇಲ್ಲಿ ಮನೇಲಿ ಮಾಡಿದಾಗ ಆ ಥರ ಏನಾಗಲ್ಲ. ಸೊ ನಾವು ಕ್ಲೀನಾಗಿ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಕ್ಲೀನಾಗಿ ಬರುತ್ತೆ. ನೋಡಿ ಇದು ಕ್ಲೀನಾಗಿ ಏನಿದೆ ಅದು ಹಸಿ ಸ್ಮೆಲ್ ಚಿಕನ್ದೆಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಅಂದರೆ ಚಿಕನ್ನು ನೀರು ಬಿಟ್ಬಿಟ್ಟು ಆ ಚಿಕನ್ನಲ್ಲಿ ಏನೇನಿದೆ ನೀರು ಅದೆಲ್ಲ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಅದು ಡ್ರೈ ಆಗುತ್ತೆ, ಮತ್ತು ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಹುರ್ಕೋಬೇಕು ನಾವು, ಆವಾಗ ಫುಲ್ ಹಸಿ ವಾಸನೆ ಹೋಗಿದೆ ಅಂತ. ಈಗ ನಾನು ಈ ಉರಿಯೋದಕ್ಕೆ ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ. ಸೊ ಚಿಕನ್ಗೆ ಆಲ್ಮೋಸ್ಟ್ ಕಾಳು ಮೆಣಸಿನ ಪುಡಿ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ. ಸೊ ಉರಿಬೇಕಾದ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ. ಸೊ ಕ್ಲೀನಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಕಾಳು ಮೆಣಸಿನ ಪುಡಿ ಹಾಕಿದ್ಮೇಲೆ ಬೇಕಾದರೆ ನೀವು ಕಾಳು ಮೆಣಸು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಬಟ್ ಕಾಳು ಮೆಣಸು ಹಾಕೋದ್ರಿಂದ ಏನಾದರೂ ಶೀತ ಅಥವಾ ಏನಾದರೂ ಕಫ ಅದು ಇದು ಇದ್ದರೆ ಎಲ್ಲ ಕರಗುತ್ತೆ. ಸೊ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಸೊ ಚಿಕನ್ನು ನಾವು ಏನು ಉರಿತೀವಿ ಆವಾಗಲೇ ಉಪ್ಪು ಹಿಡಿಯೋದು. ಸೊ ಹಾಗಾಗಿ ನಾನು ಇಲ್ಲಿ ಒಂದು ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕ್ತಾಯಿದ್ದೀನಿ. ಕ್ಲೀನಾಗಿ ಹುರ್ಕೊಬೇಕು. ಈಗ ಇದು ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಸ್ವಲ್ಪ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಬಿಡ್ತೀನಿ, ಒಂದು 15 ಮಿನಿಟ್ಸು. ಅಷ್ಟೊತ್ತಿಗೆ ಅದು ಮತ್ತೆ ಡ್ರೈ ಆಗುತ್ತೆ. ಅಂದರೆ ಚಿಕನ್ನಿಂದ ಬಿಟ್ಟಿರೋ ನೀರೇನಿದೆ ಅದೆಲ್ಲ ಫುಲ್ ಕಂಪ್ಲೀಟಾಗಿ ಡ್ರೈ ಆಗಬೇಕು. ನೋಡಿ ಈಗ ಆ ಚಿಕನಲ್ಲಿ ಇದ್ದಿದ್ದು ಏನಿತ್ತು ನೀರು ಅದೆಲ್ಲ ಫುಲ್ ಕಂಪ್ಲೀಟಾಗಿ ಡ್ರೈ ಆಗಿದೆ. ಹಾಗೆ ನಾನು ಇದಕ್ಕೆ ಒಂದು ಚಿಕ್ಕ ಗಾತ್ರದ್ದು ಟೊಮೊಟೊ ತೊಗೊಂಡಿದ್ದೀನಿ. ಅದು ಹುಳಿ ಟೊಮೆಟೊನೇ, ಅಂದರೆ ಫಾರಮ್ ಟೊಮೊಟೊ. ಸೊ ಅದು ಆಲ್ರೆಡಿ ನಾನು ರುಬ್ಬಕ್ಕೆ ಕೂಡ ಹಾಕಿದ್ದೆ. ಸೊ ಇಲ್ಲಿ ಖಾರ ಏನು ಜಾಸ್ತಿ ಹಾಕಬಾರ್ದು ಅಂತ, ಅಂದರೆ ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಸ್ವಲ್ಪ ಪೆಪ್ಪರ್ ಕೂಡ ಹಾಕಿದ್ದೀನಲ್ವ, ಸ್ವಲ್ಪ ಖಾರ ಏನಾದರೂ ಜಾಸ್ತಿ ಆಗಿಬಿಟ್ರೆ. ಸೊ ಹಾಗಾಗಿ ನಾನು ಇಲ್ಲಿ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ನಿಮಗೆ ಟೊಮೊಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು, ಬಟ್ ಇಲ್ಲಿ ಟೊಮೊಟೊ ಹಾಕೋದ್ರಿಂದ ಇನ್ನು ಟೇಸ್ಟ್ ಡಬಲ್ ಆಗುತ್ತೆ. ಸೊ ಈಗ ಅದೇನೇನಿತ್ತು ಚಿಕನ್ದು ನೀರೆಲ್ಲ ಬಿಟ್ಟಿದೆ ನೋಡಿ. ಈ ಥರ ಚಿಕನ್ನ ಸ್ವಲ್ಪ ಹಿಂಗೆ ಕಟ್ ಮಾಡಿ ನೋಡಬೇಕು, ಅಂದರೆ ಅಲ್ಲೇ 50% ಬೆಂದೋಗಿರುತ್ತೆ. ಸೊ ಈಗ ಇದಕ್ಕೆ ನಾವು ಆಲ್ರೆಡಿ ಏನು ತಯಾರಿಸ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೋಬೇಕಾಗತ್ತೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಸೊ ಈಗ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು 2 ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರನ್ನ ತೊಗೊಂಡಿದ್ದೀನಿ. ಈ ಹಂತದಲ್ಲಿ ಅಂದರೆ ಒಗ್ಗರಣೆಗೆ ಹಾಕಬೇಕು, ರುಬ್ಬಕ್ಕೆಲ್ಲ ಹಾಕೋಕ್ಕೆ ಹೋಗಬೇಡಿ. ಸೊ ಈ ಧನಿಯಾ ಪೌಡ್ರ್ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಸೂಪರಾಗಿರುತ್ತೆ. ಸೊ ಈ ಧನಿಯಾ ಪೌಡ್ರ್ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಈ ಫ್ರೈ ಆದಮೇಲೆ ನಾವು ಏನು ರುಬ್ಕೊಂಡಿದ್ವಲ್ಲ ಮಸಾಲೆ, ಆ ಮಸಾಲೆನ ಹಾಕಿ ಸ್ವಲ್ಪ ಬಾಡಿಸ್ಬೇಕು. ಅಂದರೆ ತುಂಬ ಏನು ಬಾಡಿಸೋದು ಬೇಡ, ಯಾಕೆಂದರೆ ನಾವು ಆಲ್ರೆಡಿ ಹುರಿದಿರೋದ್ರಿಂದ ಸೊ ಹಸಿ ವಾಸನೆ ಏನಿರಲ್ಲ. ಸ್ವಲ್ಪ ಲೈಟಾಗಿ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಎಣ್ಣೆಲಿ ಅದೇ ಚಿಕನ್ಗೆ ಸ್ವಲ್ಪ ಈ ಥರ ಬಾಡಿಸ್ಕೋಬೇಕು. ಈಗ ಇದಕ್ಕೆ ನಾನು ಆ ಮಿಕ್ಸಿ ಜಾರಲ್ಲಿ ಏನಿತ್ತು ಮಸಾಲೆ ಅದನ್ನೇ ಸ್ವಲ್ಪ ತೊಳೆದ್ಬಿಟ್ಟು, ಅಂದರೆ ಎಲ್ಲ ಕ್ಲೀನಾಗಿ ಮಸಾಲೆನೆಲ್ಲ ತೊಳೆದ್ಬಿಟ್ಟು ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ಅದನ್ನೆಲ್ಲ ವೇಸ್ಟ್ ಮಾಡಬಾರ್ದಲ್ವ. ಸೊ ಇದಕ್ಕೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀರು ಹಾಕಬಾರ್ದು, ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೊಬೇಕು. ಅಂದರೆ ಚಿಕನ್ ಒಂದು ಸ್ವಲ್ಪ ಬೇಯೋವರೆಗೂ 50% ಆಲ್ರೆಡಿ ಬೆಂದಿದೆ, ಇನ್ನು 25% ಬೆಂದರೆ ಸಾಕಾಗುತ್ತೆ. 100% ಬೇಯಬೇಕು ಅನ್ನೋದೇನಿಲ್ಲ. ಇದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಬೇಗ ಬೆಂದೋಗುತ್ತೆ.
ಸೊ ಹಾಗಾಗಿ ಒಗ್ಗರಣೆಲ್ಲೇ ಆಲ್ರೆಡಿ ಬೆಂದೋಗ್ಬಿಟ್ಟಿರುತ್ತೆ. ಸೊ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದಿಸ್ಬೇಕು. ನೋಡಿ ಈಗ ಒಂದು ಮೀಡಿಯಮ್ ಆಗಿ ನೀರು ಕಮ್ಮಿ ಆಗಿದೆ, ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ಆವಾಗ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಬೇಕು. ಅಂದರೆ ಸಾಲ್ಟ್ ನಾವು ಆಲ್ರೆಡಿ ಚಿಕನ್ಗಷ್ಟೇ ಹಾಕಿರೋದು, ಗ್ರೇವಿಗೆ ಹಾಕಿಲ್ಲ. ಸೊ ಗ್ರೇವಿಗೆ ನೋಡಿಕೊಂಡು ಹಾಕಬೇಕು. ಗ್ರೇವಿಗೆ ಸ್ವಲ್ಪ ಹಾಕ್ತಾಯಿದ್ದೀನಿ, ಅಂದರೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಈಗ ಇದನ್ನು ಸ್ವಲ್ಪ ಕ್ಲೀನಾಗಿ ಕುದಿಯೋಕ್ಕೆ ಬಿಟ್ಬಿಡಬೇಕು. ಈ ಚಾಪ್ಸು ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆ, ದೋಸೆಗೆ ಸಕ್ಕತ್ತಾಗಿರುತ್ತೆ. ಏನು ಚಾಪ್ಸ್ನ ಅಲ್ಲ ಏನು ಮುದ್ದೆನ ಚಾಪ್ಸಲ್ಲಿ ತಿಂತೀರಾ ಅಂತ ಕೇಳಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ಚಾಪ್ಸಲ್ಲೇ ಮುದ್ದೆ ಟೇಸ್ಟ್ ಸಕ್ಕತ್ತಾಗಿರೋದು. ನೋಡಿ ಈಗ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ. ಈ ಚಾಪ್ಸು ಒಂದು ಚಾಪ್ಸ್ದು ಟೇಸ್ಟು, ಚಾಪ್ಸ್ದು ಸ್ಮೆಲ್ ಬರಬೇಕಂದ್ರೆ ಈ ಮೇಯ್ನ್ ಇಂಗ್ರೀಡಿಯೆಂಟೇ ಕಸೂರಿ ಮೇಥಿ. ಸೊ ಈ ಕಸೂರಿ ಮೇಥಿ ಎಲ್ಲಿ ಸಿಗುತ್ತೆ? ಗಂಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಆಮೇಲೆ ಅಂಗಡಿಗಳಲ್ಲಿ ಸಿಗುತ್ತೆ ಈ ಒಂದು ಕಸೂರಿ ಮೇಥಿ. ಇಲ್ಲಾಂದರೆ ಈ ಪಲಾವ್ ಸಾಮಾನು ಅಂತ ಏನು ಬರುತ್ತೆ, ಪಲಾವ್ ಸೆಟ್ಟು, ಅದರಲ್ಲೂ ಕೂಡ ಇರುತ್ತೆ. ಸೊ ಅದನ್ನು ಕೂಡ ಹಾಕ್ಕೋಬೋದು, ಸೂಪರಾಗಿರುತ್ತೆ. ಈ ಚಾಪ್ಸ್ಗಳಿಗೆ ಆಲ್ಮೋಸ್ಟ್ ಕಸೂರಿ ಮೆಥಿನ ಹಾಕ್ತಾರೆ. ಅದು ಒಂದು ಒಳ್ಳೆ ಸ್ಮೆಲ್ ಕೊಡುತ್ತೆ, ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ಈ ಕಸೂರಿ ಮೆಥಿನ ಹಾಕ್ಬಿಟ್ಟು ಅದನ್ನು ಕುದಿಸ್ಬಾರ್ದು, ಹಾಕ್ಬಿಟ್ಟು ಕ್ಲೀನಾಗಿ ಕ್ಲೋಸ್ ಮಾಡಿ ಮುಚ್ಚಿಬಿಡ್ಬೇಕು. ಅದು ಏನಿದೆ ಆ ಬಿಸಿಲೇ ಅದು ಫುಲ್ಲು ಒಂದು ಸ್ಮೆಲ್ ಮತ್ತು ಅರೋಮನ ಕೊಡುತ್ತೆ, ಟೇಸ್ಟ್ ಕೂಡ ಕೊಡುತ್ತೆ. ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.